ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನ ಒಂದು ಲೈವ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಹೋದ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಫಸ್ಟ್ ಟಾಸ್ಕ್ನ ಹೇಗೆ ಗೆದ್ದಿದ್ದಾರೆ ಏನು ಅಂತೆಲ್ಲ. ಸೊ ಈ ವಾರ ಕಂಪ್ಲೀಟಾಗಿ ಎಲ್ಲರೂ 25 ಲಕ್ಷ ಏನು ಕಳ್ಕೊಂಡಿದ್ದಾರೆ ಆ ಪಾಯಿಂಟ್ಸ್ನೆಲ್ಲ ವಾಪಸ್ ಪಡೆಯೋಕ್ಕೋಸ್ಕರ ಆಡ್ತಿರೋದು. ಸೊ ಈ ಸರಿ ಗ್ರೂಪ್ಗಳಿರಲ್ಲ, ಎಲ್ಲರೂ ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಆಡೋದು. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ ಬಿಗ್ ಬಾಸು. 10 ಮಿನಿಟ್ಸ್ ಆದರೆ ಇಷ್ಟು ಅಂಕ ಬರುತ್ತೆ, ಅಥವಾ ಜಾಸ್ತಿ 15 ಮಿನಿಟ್ಸ್ ಆದರೆ ಇಷ್ಟು ಅಂಕ ಬರುತ್ತೆ. ಸೊ ಈ ಥರ ಮಿನಿಟ್ಸ್ ಲೆಕ್ಕದಲ್ಲಿ ನಾವು ಫ್ಯಾಮಿಲಿ ಒಂದು ಲೆಟರ್ ಬಂದಿತ್ತಲ್ವ, ಸೊ ಆ ಒಂದು ವೀಕಲ್ಲಿ ಕೂಡ ಇದೇ ಥರ ಇತ್ತು. ಮಿನಿಟ್ಸ್ ಟೈಮ್ನ ನೋಡಿಕೊಂಡು ಪಾಯಿಂಟ್ಸ್ ಜಾಸ್ತಿ ಆಗೋದು. ಸೊ ಆ ಥರ ಇವಾಗ ಕೂಡ ಮಾಡಿಸ್ತಾ ಇರೋದು. ಸೊ ಇವಾಗ ಸೆಕೆಂಡ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಟಾಸ್ಕ್ ಯಾವ ಥರ ಇದೆ ಅಂತ ನೋಡೋದಾದರೆ 5 ಜನ ಆಡುವಂಥ ಟಾಸ್ಕ್ ಇದು. 5 ಜನ ಯಾರು ಹೋಗಿದ್ದಾರೆ ಅಂತ ಅಂದರೆ ವಿನಯ್ ಅವರು, ಸಂಗೀತ ಅವರು, ಕಾರ್ತಿಕ್ ಅವರು, ಮತ್ತು ನಮ್ರತ ಅವರು, ಮತ್ತು ಪ್ರತಾಪ್ ಅವರು, ಈ 5 ಜನನೂ ಹೋಗಿದ್ದಾರೆ ಈ ಟಾಸ್ಕ್ನ ಆಡೋದಕ್ಕೆ. ಸೊ ಏನು ಅಂತಂದರೆ ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಹಲಗೆಗಳನ್ನ ಇಟ್ಟಿರ್ತಾರೆ. ಆ ಹಲಗೆಗಳ ಮೇಲೆ ಒಂದಿಷ್ಟು ಡಿಸ್ಕ್ ಕೊಟ್ಟಿರ್ತಾರೆ. ಸೊ ಆ ಡಿಸ್ಕ್ನ ಹಾಕ್ಕೊಂಡು ಹೋಗಬೇಕು ಹಲಗೆಗಳ ಮೇಲೆ. ಮತ್ತು ಪ್ರತಿಯೊಬ್ಬ ಕಂಟೆಸ್ಟೆಂಟು ರಿಲೇ ಮಾದರಿಯಲ್ಲಿ ನಿಂತಿರ್ತಾರೆ ಕ್ಯೂ ಥರ. ಸೊ ಅದಾದಮೇಲೆ ಒಬ್ಬೊಬ್ಬರೇ ಆ ಹಲಗೆ ಡಿಸ್ಕ್ ಏನಿರುತ್ತೆ ಡಿಸ್ಕ್ ಮೇಲೆ ನಡ್ಕೊಂಡು ಹೋಗಬೇಕು. ಬಟ್ ಹಲಗೆ ಮೇಲೆ ಕಾಲಿಡುವಾಗಿಲ್ಲ. ಅಕಸ್ಮಾತಾಗಿ ಎಲ್ಲಾದರೂ ಕಾಲಿಟ್ಟರೆ ಅವರು ಆಟದಿಂದ ಫೌಲ್ ಆಗುತ್ತೆ ಮತ್ತು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ರಿಲೇ ಮಾದರಿಯಲ್ಲಿ ಹೋಗಬೇಕು ಮತ್ತು ಆದಷ್ಟು ಬೇಗ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಸೊ ಈಗ ಒಂದು 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಂದು 5 ಲಕ್ಷ ಕೊಡ್ತೀವಿ ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಇಲ್ಲ 15 ನಿಮಿಷ ಆದರೆ ಈ 5 ಲಕ್ಷ ಇರೋದು ಇನ್ನೂ ಕಡಿಮೆ ಆಗುತ್ತೆ, ಅಂದರೆ 3 ಲಕ್ಷ ಈ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಟಾಸ್ಕ್ನ ಮುಗಿಸ್ಬೇಕು ಅವರು. ಅದು ಇವರ ಗೋಲ್ ಆಗಿರುತ್ತೆ. ಸೊ ಇಲ್ಲಿ ಯಾರು ಸೋತರು ಯಾರು ಗೆದ್ದರು ಅನ್ನೋದಕ್ಕಿಂತ ಜಾಸ್ತಿ ಟಾಸ್ಕ್ನ ಎಷ್ಟು ಬೇಗ ಮುಗಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ರಿಲೇ ಮಾದರಿಯಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಡಿಸ್ಕ್ನ ಒಬ್ಬರು ಮುಂದೆ ಹೋಗ್ಬಿಟ್ಟು ಎಸಿತಾ ಹೋಗಬೇಕು. ಆ ಡಿಸ್ಕ್ ಯಾವ ಥರ ಎಸ್ದಿರ್ತಾರೆ ಅದೇ ಪ್ರಕಾರ ಬಂದು ಇನ್ನೊಬ್ಬ ಕಂಟೆಸ್ಟೆಂಟ್ ಅದ್ರ ಮೇಲೆ ಕಾಲಿಡಬೇಕು. ಸೊ ಈ ಥರ ಹೋಗೋದು ಈ ಟಾಸ್ಕು. ಸೊ ಇಲ್ಲಿ ಪ್ರತಾಪ್ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಯಾವ ಥರ ಹಾಕೋದು ಅಂತ ಅವ್ರಿಗೆ ಗೊತ್ತಾಗ್ತಿರಲ್ಲ. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಾರೆ ಅವರು. ಎಲ್ಲರೂ ಸ್ವಲ್ಪ ಹೇಳ್ತಿರ್ತಾರೆ ಬೇಗ ಮಾಡು, ಟೈಮ್ ಆಗುತ್ತೆ ಯಾಕಂದರೆ ಅಂತ ಸ್ವಲ್ಪ ಎಲ್ಲರೂ ಅವ್ರಿಗೆ ಹೇಳ್ತಿರ್ತಾರೆ. ಸೊ ಬಟ್ ಆದರೂ ಕೂಡ ಕಂಪ್ಲೀಟ್ ಮಾಡ್ತಾರೆ. ಟಾಸ್ಕ್ನ ಚೆನ್ನಾಗೇ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲರೂ ಖುಷಿಯಿಂದ ಇದ್ದರು. ಸೊ ಬಿಗ್ ಬಾಸ್ ಏನು ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ರು. ಸೊ ಆ ಟೈಮ್ ಲಿಮಿಟ್ ಒಳಗೆ ಎಲ್ಲರೂ ಮುಗಿಸಿದ್ದಾರೆ ಅಂತ ಅನ್ಕೊತೀವಿ. ಸೊ ಅದಕ್ಕೋಸ್ಕರ ಇಡೀ ಮನೆ ಈ ಗೇಮ್ನ ಗೆದ್ದಿದೆ. ಸೊ ಅವ್ರಿಗೆ ಪಾಯಿಂಟ್ಸ್ ಎಷ್ಟು ನಿಗದಿಪಡಿಸಿರ್ತಾರೆ ಆ ಪಾಯಿಂಟ್ಸ್ ಎಲ್ಲನೂ ಸಿಗುತ್ತೆ. ಸೊ ಇದು ಸೆಕೆಂಡ್ ಟಾಸ್ಕ್ ಆಗಿತ್ತು. ಸೊ ನೆಕ್ಸ್ಟ್ ಇವಾಗ ಥರ್ಡ್ ಟಾಸ್ಕ್ ಆಡಿಸ್ತಾರೆ ಇವತ್ತು, ಯಾಕಂದರೆ ಬ್ಲೈಂಡ್ಸ್ ಎಲ್ಲ ಡೌನ್ ಆಗಿದೆ. ಸೊ ಇವತ್ತೇ ಇರುತ್ತೆ ಥರ್ಡ್ ಟಾಸ್ಕ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದರ ಅಪ್ಡೇಟ್ ಕೊಡ್ತೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ನ ಎಲ್ಲ ಲೈವ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ನಿಮಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.